ನಮಸ್ತೆ ಸ್ನೇಹಿತರೆ. ಮಾಘಪುರಾಣ ಅಧ್ಯಾಯ 3. ಆಗ ರಾಜ ದಿಲೀಪನು, ಮಹಾರಾಜ, ಈ ಪರ್ವತ ಎಷ್ಟು ಎತ್ತರ ಮತ್ತು ಎಷ್ಟು ಉದ್ದ ಮತ್ತು ಅಗಲವಿದೆ ಎಂದು ಕೇಳಿದನು. ಆಗ ಶಿಷ್ಯನು, ಇದು 36 ಯೋಜನೆಗಳು, ಅಂದರೆ 1 ಯೋಜನೆ 4 ಕೋಸ್ ಎತ್ತರವಾಗಿದೆ. ಇದು ಮೇಲ್ಭಾಗದಲ್ಲಿ 10 ಯೋಜನೆಗಳು ಅಗಲ ಮತ್ತು ಕೆಳಭಾಗದಲ್ಲಿ 16 ಯೋಜನೆಗಳು ಅಗಲವಿದೆ. ಇದು ಹರಿ, ಚಂದನ, ಮಾವು, ದೇವಾರ್ ಮತ್ತು ಅಜ್ಜ ಎಂಬ 9 ಮರಗಳಿಂದ ಅಲಂಕರಿಸಲ್ಪಟ್ಟಿದೆ. ಹಣ್ಣುಗಳು ಮತ್ತು ಹೂವುಗಳಿಂದ ತುಂಬಿರುವ ಈ ಪರ್ವತವನ್ನು ನೋಡಿ ಸಂತೋಷಗೊಂಡ ಋಷಿಯು ನಿರಾಶ್ರಿತನಾಗಿ ಇಲ್ಲಿ ಗುಹೆಗಳು, ಕಾಡುಗಳು ಮತ್ತು ಹಲವು ದಿನಗಳ ಕಾಲ ಧ್ಯಾನ ಮಾಡಿದನು. ಹೀಗೆ ಗೃಹ ಋಷಿಯು ತನ್ನ ಆಶ್ರಮದಲ್ಲಿ ತಂಗಿದ್ದಾಗ ಸತ್ಯಧರ ಎಂಬ ಋಷಿಯು ತನ್ನ ಪತ್ನಿಯೊಂದಿಗೆ ಬಂದನು. ಅವರು ತುಂಬ ದುಃಖಿತರಾಗಿದ್ದರು. ಅವರು ಗೃಹ ಋಷಿಯನ್ನು ಸ್ವಾಗತಿಸಿದರು ಮತ್ತು ಋಷಿಯು ಅವರಿಗೆ ತುಂಬ ಮಧುರವಾದ ಸ್ವರದಲ್ಲಿ, ಓ ಸತ್ಯಧರ, ನೀವು ತುಂಬ ದುಃಖಿತರಾಗಿ ಕಾಣಲು ಕಾರಣವೇನು ಎಂದು ಹೇಳಿದನು. ಆಗ ಸತ್ಯಧರನು, ಮಹಾರಾಜರೇ, ತಪಸ್ಸಿನ ಫಲವನ್ನು ಪಡೆದ ನಂತರವೂ, ಸ್ವರ್ಗವನ್ನು ಪಡೆದ ನಂತರವೂ ಮತ್ತು ಚೇಳಿನ ದೇಹವನ್ನು ಪಡೆದ ನಂತರವೂ ನನ್ನ ತಲೆ ಇನ್ನೂ ಹುಲಿಯಂತೆಯೇ ಇದೆ. ನನ್ನ ದುಃಖ ಮತ್ತು ಅಂತ್ಯಕ್ಕೆ ಇದೇ ಕಾರಣ. ಅದು ಯಾವ ಪಾಪದ ಪರಿಣಾಮ ಎಂದು ನಾನು ಆಶ್ಚರ್ಯಪಡುತ್ತೇನೆ. ನನ್ನ ಮನಸ್ಸಿನ ವ್ಯಾಖ್ಯಾನಕ್ಕೆ ಎರಡನೇ ಕಾರಣ ಬಳ್ಳಿಯ ಬೆಳಕು ಕೂಡ ನಿಜ. ನನ್ನ ಹೆಂಡತಿ ಅತ್ಯಂತ ಸುಂದರಿ, ಸಿಹಿಯಾಗಿ ಮಾತನಾಡುವವಳು, ನೃತ್ಯ ಮತ್ತು ಹಾಡುವುದರಲ್ಲಿ ಬಹಳ ನಿಪುಣಳು, ದೈವಿಕ ಮನಸ್ಸನ್ನು ಹೊಂದಿದ್ದಾಳೆ, 7 ಸಂಗೀತ ಸ್ವರಗಳನ್ನು ಹೊಂದಿದ್ದಾಳೆ ಮತ್ತು ತನ್ನ ಧ್ವನಿಯಿಂದ ಹಾಡುವ ಮೂಲಕ ನಾರಾಜಿಯನ್ನು ಸಂತೋಷಪಡಿಸಿದ ಕೊಳಲು ವಾದಕಿ. ಅವಳು ವಿವಿಧ ಸ್ವರಗಳೊಂದಿಗೆ ಕೊಳಲು ನುಡಿಸುವ ಮೂಲಕ ಕಜ್ಜರನ್ನು ಸಂತೋಷಪಡಿಸಿದಳು. ಮಹಾರಾಜರು ಅವಳ ವಿವಿಧ ನೃತ್ಯ ಲಯಗಳಿಂದ ಅತ್ಯಂತ ಸಂತೋಷಪಟ್ಟರು ಮತ್ತು ರೋಮಾಂಚನಗೊಂಡರು. ಸೌಂದರ್ಯ, ಕೃಪೆ ಮತ್ತು ಯೌವನದಲ್ಲಿ ಅವಳಂತೆ ಯಾವುದೇ ಆಕಾಶಜೀವಿ ಇಲ್ಲ. ಅಂತಹ ಚಂದ್ರನಂತಹ ಮಹಿಳೆ ಎಲ್ಲಿದ್ದಾಳೆ ಮತ್ತು ನಾನು ಹುಲಿಯಂತಹ ಬೇಟೆಗಾರ ಎಲ್ಲಿದ್ದೇನೆ? ಈ ಚಿಂತೆ ಯಾವಾಗಲೂ ನನ್ನ ಹೃದಯವನ್ನು ಸುಡುತ್ತದೆ. ಸತ್ಯಧರನ ಇಂತಹ ಪಠಣಗಳನ್ನು ಕೇಳಿದ ಮತ್ತು 3 ಲೋಕಗಳ ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ತಿಳಿದಿದ್ದ ಮತ್ತು ದೈವಿಕ ದೃಷ್ಟಿಯನ್ನು ಹೊಂದಿದ್ದ ಋಷಿಗಳು ಸತ್ಯಧರನ ಕೆಲಸದ ಅಮೂರ್ತ ಫಲಗಳನ್ನು ಪಡೆದ ನಂತರ ಬುದ್ಧಿವಂತರು ಪಾಪದ ಭ್ರಮೆಯಲ್ಲಿ ಮುಳುಗುತ್ತಾರೆ ಎಂದು ಹೇಳಲು ಪ್ರಾರಂಭಿಸಿದರು. ನೊಣದ ಪಾದಗಳು ಸಹ ನೊಣದ ಪಾದಗಳಂತೆ ವಿಷಕಾರಿಯಾಗುತ್ತವೆ. ಸಣ್ಣ ಪಾಪಗಳ ಪರಿಣಾಮಗಳು ಸಹ ಅತ್ಯಂತ ನೋವಿನಿಂದ ಕೂಡುತ್ತವೆ. ಮಾಘ ಮಾಸದಲ್ಲಿ ಏಕಾದಶಿ ಉಪವಾಸವನ್ನು ಆಚರಿಸಿ ದೇವಿಯು ಹಿಂತಿರುಗುವವರೆಗೆ ನಿಮ್ಮ ದೇಹಕ್ಕೆ ಎಣ್ಣೆ ಹಚ್ಚಿಕೊಂಡ ನೀವು ಈ ಪಾಪದಿಂದಾಗಿ ಹುಲಿಯಾದಿರಿ. 1 ದಿನ ಉಪವಾಸ ಮಾಡಿ ದೇವತೆಗೆ ಎಣ್ಣೆ ಹಚ್ಚುವ ಮೂಲಕ ರಾಜ ಪಂಡಿತ್ ಜೇರೂರ್ಯನು ತನ್ನ ದೇಹವನ್ನು ಅದರ ಮೂಲ ರೂಪದಲ್ಲಿ ಪಡೆದನು. ತನ್ನ ದೇಹವನ್ನು ಅದರ ಮೂಲ ರೂಪದಲ್ಲಿ ನೋಡಿದ ಅವನು ತುಂಬ ಸಂತೋಷಪಟ್ಟನು ಮತ್ತು ಹಿಮಾಲಯದ ಸರೋವರದ ದಡಕ್ಕೆ ಹೋದನು. ಪವಿತ್ರ ಸ್ನಾನ ಮಾಡಿದ ನಂತರ ರಾಜ ಪಂಡಿತ್ ಜೇರೂರ್ಯನು ರಾಜನ ಸಿಂಹಾಸನದ ಮೇಲೆ ಕುಳಿತು ಕಮಲದ ಕಣ್ಣುಗಳು, ರೆಕ್ಕೆಗಳು, ಚಕ್ರ, ಹಾರ, ಕಮಲದ ಹೂವನ್ನು ಹೊಂದಿರುವ ಹಳದಿ ಬಟ್ಟೆಗಳನ್ನು ಧರಿಸಿದನು ಮತ್ತು ಹೂವಿನ ಮಾಲೆಗಳನ್ನು ಧರಿಸಿದನು. ರಾಜ ಪಂಡಿತ್ ಜೇರೂರ್ಯರು 3 ತಿಂಗಳು ಉಪವಾಸವಿದ್ದು ರಾಜನನ್ನು ಧ್ಯಾನಿಸಿದನು. ಹೀಗೆ 7 ಜನ್ಮಗಳಲ್ಲಿ ಪ್ರಸನ್ನನಾದ ಭಗವಂತನು ರಾಜನ 3 ತಿಂಗಳ ತಪಸ್ಸಿನಿಂದ ಅತ್ಯಂತ ಸಂತುಷ್ಟನಾದನು.
ಮಾಘ ಮಾಸದ 15 ದಿನಗಳ ಏಕಾಂತತೆಯಿಂದ ಸಂತಸಗೊಂಡ ಭಗವಂತನು ರಾಜನ ಮೇಲೆ ತನ್ನ ರೆಕ್ಕೆಗಳಿಂದ ನೀರನ್ನು ಸಿಂಪಡಿಸಿದನು. ಅವನ ಎಣ್ಣೆ ಹಚ್ಚುವಿಕೆಯನ್ನು ನೆನಪಿಸುತ್ತಾ ಭಗವಂತನು ಅವನನ್ನು ಸಿಂಹಿಣಿಯನ್ನಾಗಿ ಪರಿವರ್ತಿಸಿದನು ಮತ್ತು ಇದನ್ನು ನೋಡಿದ ಊರ್ವಶಿಯು ಅವನ ಮೇಲೆ ಪ್ರೀತಿಯಲ್ಲಿ ಬಿದ್ದನು. ಸಂತೋಷದಿಂದ ತುಂಬಿದ ರಾಜನು ತನ್ನ ಮನೆಗೆ ಹೋದನು. ಋಷಿಯು "ಓ ಲೋಕಗಳ ಪ್ರಭು" ಎಂದು ಹೇಳಲು ಪ್ರಾರಂಭಿಸಿದನು. "ಹಾಗಾದರೆ ನೀನು ಯಾಕೆ ಇಷ್ಟೊಂದು ದುಃಖಿತನಾಗಿದ್ದೀಯಾ? ನಿನ್ನ ಈ ರಾಕ್ಷಸ ರೂಪವನ್ನು ತ್ಯಜಿಸಲು ಬಯಸಿದರೆ ನನ್ನ ಮಾತನ್ನು ಕೇಳಿ ಮತ್ತು ಸಿದ್ಧವೇತರ ಋಷಿ ವಾಸಿಸುವ ಮಾಗದಲ್ಲಿರುವ ಪಾಪನಾಶಕ ಹೇಮಕುಂಡ್ ನದಿಯಲ್ಲಿ ಬೇಗನೆ ಸ್ನಾನ ಮಾಡಿ. ಈಗ ನಾನು ನಿಮಗೆ ವಿಧಾನವನ್ನು ಹೇಳುತ್ತೇನೆ. ನಿಮ್ಮ ಅದೃಷ್ಟವಶಾತ್ ಮಾಘ ಮಾಸವು ಇಂದಿನಿಂದ 5 ದಿನಗಳು ಪ್ರಾರಂಭವಾಗುತ್ತವೆ. ಪೌಷ ಮೇಲೆ ಏಕಾಂಗಿಯಾಗಿ ಕುಳಿತು ಈ ಉಪವಾಸವನ್ನು ಪ್ರಾರಂಭಿಸಿ. ಚಂದ್ರನ ಬೆಳಕಿನಲ್ಲಿ ಮಲಗಿ ಎಚ್ಚರವಾಗಿರಿ. ದಿನಕ್ಕೆ 3 ಬಾರಿ ಸ್ನಾನ ಮಾಡಿ ಮತ್ತು 1 ತಿಂಗಳು ಉಪವಾಸ ಮಾಡಿ. ಎಲ್ಲ ಜನರನ್ನು ತ್ಯಜಿಸಿ. ನೀವು ಜ್ಞಾನೋದಯವಾದಾಗ 3 ಬಾರಿಯೂ ಪರಮಾತ್ಮನನ್ನು ಪೂಜಿಸಿ. ನೀವು ಅದರೊಂದಿಗೆ ಪೂಜಿಸಿದರೆ ಎಲ್ಲರೂ ದೇವರ ಸುಂದರ ಮುಖವನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ನೀವು ನಿಮ್ಮ ಹೆಂಡತಿಯೊಂದಿಗೆ ಲೈಂಗಿಕತೆಯ ಆನಂದವನ್ನು ಆನಂದಿಸುವಿರಿ. ಮಾಘ ಮಾಸದ ಮಹತ್ವವನ್ನು ತಿಳಿದುಕೊಂಡು ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು. ಪಾಪ ಮತ್ತು ಬಡತನವನ್ನು ತಪ್ಪಿಸಲು ಮಾಘ ಮಾಸದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡುವವನು ಇಹಲೋಕ ಮತ್ತು ಪರಲೋಕದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾನೆ. ಶಿಷ್ಯನು ಹೀಗೆ ಹೇಳುತ್ತಾನೆ: ಹೇ ದಿಲೀಪ, ಶಿವನ ಈ ಪ್ರಾರ್ಥನೆಗಳನ್ನು ಕೇಳಿದ ಋಷಿಯು ತನ್ನ ಪತ್ನಿಯೊಂದಿಗೆ ಮಾಘ ಮಾಸದಲ್ಲಿ ಅದೇ ಸ್ಥಳದಲ್ಲಿರುವ ಪರ್ವತದ ಬುಗ್ಗೆಯಲ್ಲಿ ಸ್ನಾನ ಮಾಡುವುದನ್ನು ಮುಂದುವರಿಸಿದನು. ಪರಿಣಾಮವಾಗಿ ಅವನ ಮುಖವು ಮರದಂತಾಯಿತು ಮತ್ತು ಅವನು ಮಂಗ್ರಿ ಪರ್ವತದ ಮೇಲೆ ಸಂತೋಷದಿಂದ ವಾಸಿಸುತ್ತಿದ್ದನು. ಆಚರಣೆಯ ಕೊನೆಯಲ್ಲಿ ಶಿವನು ತನ್ನ ಶಿಷ್ಯರೊಂದಿಗೆ ನೀರಾವರಿ ನದಿಯ ದಡಕ್ಕೆ ಬಂದನು. ಇಲ್ಲಿಗೆ ಮಾಘ ಪುರಾಣ ಅಧ್ಯಾಯ 3 ಮುಕ್ತಾಯ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.